ಲಕ್ನೋ ವಿರುದ್ಧ ಗೆದ್ದು ಬೀಗಿದೆ ಆರ್ಸಿಬಿ ತಂಡ. ತವರಿನಲ್ಲಿ ಮತ್ತೆ ರೆಡ್ ಆರ್ಮಿ ಜಯ ಭೇರಿಯನ್ನ ಸಾಧಿಸಿದೆ. ಆರ್ಸಿಬಿ ಬೌಲರ್ಗಳ ಅಬ್ಬರಕ್ಕೆ ಲಕ್ನೋ ತತ್ತರವಾಗಿದೆ. ಆರ್ಸಿಬಿ ಇದೀಗ ಗೆಲುವನ್ನ ಸಾಧಿಸಿದೆ. ಕೊಹ್ಲಿ, ರಜತ್ ಪಟೀದಾರ್ ಅಬ್ಬರದ ಬ್ಯಾಟಿಂಗ್. ಆರ್ಸಿಬಿ ಗೆಲುವಿಗೆ ಅಭಿಮಾನಿಗಳು ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಲಕ್ನೋ ವಿರುದ್ಧ ಗೆದ್ದು ಬೀಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ತವರಿನಲ್ಲಿ ಮತ್ತೆ ರೆಡ್ ಆರ್ಮಿ ಜಯ ಭೇರಿಯನ್ನ ಸಾಧಿಸಿದೆ. ಆರ್ಸಿಬಿ ಬೌಲರ್ಗಳ ಅಬ್ಬರಕ್ಕೆ ಲಕ್ನೋ ತತ್ತರವಾಗಿದೆ. ಕೊಹ್ಲಿ, ರಜತ್ ಪಟೀದಾರ್ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಇನ್ನು ಆರ್ಸಿಬಿ ಗೆಲುವಿಗೆ ಅಭಿಮಾನಿಗಳಲ್ಲಿ ಸಂಭ್ರಮವೋ ಸಂಭ್ರಮ. ಕೊಹ್ಲಿ 49 ರನ್, ರಜತ್ ಪಟೀದಾರ್ 27 ರನ್, ಹಾಗೆ ಜಿತೇಶ್ ಶರ್ಮಾ 23 ರನ್ ಅನ್ನ ಗಳಿಸಿದ್ರು. ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಪಂದ್ಯ ಇದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾಸ್ ಅನ್ನು ಗೆದ್ದು ಮೊದಲಿಗೆ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಇನ್ನು ಆರ್ಸಿಬಿ ನಾಯಕನ ಈ ನಿರ್ಧಾರ ಸರಿ ಎಂದು ಪ್ಲೇಯರ್ಸ್ಗಳು ಸಾಬೀತುಪಡಿಸಿದ್ದಾರೆ. ಇದೀಗ ಗೆಲುವನ್ನು ಪಡೆಯುವ ಮೂಲಕ ಪ್ಲೇಯರ್ಸ್ಗಳು ಸಾಬೀತುಪಡಿಸಿದ್ದಾರೆ ನಾಯಕನ ಈ ನಿರ್ಧಾರವನ್ನು. ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ಬ್ಯಾಟರ್ಗಳು ಆರ್ಸಿಬಿ ದಾಳಿಗೆ ತತ್ತರಿಸಿ ಹೋದರು. ಇನ್ನು ಪವರ್ ಪ್ಲೇನಲ್ಲೇ ಸಾಲು ಸಾಲು ವಿಕೆಟ್ ಕಳೆದುಕೊಂಡಂತಹ ಲಕ್ನೋ ಕೇವಲ 146 ರನ್ ಗಳಿಕೆ 9 ವಿಕೆಟ್ ಅನ್ನು ಕಳೆದುಕೊಂಡು ನಷ್ಟಕ್ಕೆ ಸಿಲುಕಿದ್ರು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂತಹ ಆರ್ಸಿಬಿ ಲಕ್ನೋ ವಿರುದ್ಧ ಇದೀಗ ಗೆಲುವನ್ನು ಸಾಧಿಸಿದೆ. ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ ಮತ್ತು ರಶೀಕ್ ಸಲಾಮ್ದಾರ್ ತಲಾ 3 ವಿಕೆಟ್ ಪಡೆದರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ನಡೆದಂತಹ ಹೈ ವೋಲ್ಟೇಜ್ ಪಂದ್ಯ ಇದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ಗೆಲುವನ್ನ ಸಾಧಿಸಿದೆ. ಕೊಹ್ಲಿ 49 ರನ್, ರಜತ್ ಪಟೀದಾರ್ 27, ಹಾಗೆ ಜಿತೇಶ್ ಶರ್ಮಾ 23 ರನ್ ಅನ್ನು ಗಳಿಸಿದ್ರು. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಗೆದ್ದು ಬಿಗಿದೆ ಆರ್ಸಿಬಿ ತಂಡ. ಆರ್ಸಿಬಿ ಆಡಿರುವಂತಹ ಒಟ್ಟು 5 ಮ್ಯಾಚ್ನಲ್ಲಿ 1 ಸೋಲಾಗಿದೆ. ಇದೀಗ ಈ ಗೆಲುವನ್ನು ಸಹ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ 4 ಗೆಲುವು ಇದೀಗ ಆರ್ಸಿಬಿ ಪಾಲಾಗಿರೋದು. 5 ಪಂದ್ಯಗಳಲ್ಲಿ ಆರ್ಸಿಬಿ 4 ಪಂದ್ಯಗಳಲ್ಲಿ ಇದೀಗ ಜಯಬೇರಿಯನ್ನ ಸಾಧಿಸಿದೆ ಆಡಿರುವಂತಹ 5 ಪಂದ್ಯಗಳಲ್ಲಿ.